ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಶಿವರಾತ್ರಿ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಶಿವರಾತ್ರಿ ಹಬ್ಬದ ದಿನ ರೂಮಲ್ಲೇ ಇದ್ದೆ, ಎಲ್ಲೂ ಹೋಗಲಿಲ್ಲ. ಸ್ನಾನ ಮಾಡಿ ನಮ್ಮ ರೂಮಲ್ಲಿ ಪೂಜೆ ಮಾಡಿ ನೆಕ್ಸ್ಟು ಟೆಂಪಲ್ಗೆ ಹೋಗೋಣ. ನಮ್ಮ ರೂಮಿಂದ ಒಂದು ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆದೆ. ಟೆಂಪಲ್ಗೆ ಹೋಗೋದಕ್ಕೆ ನನಗೇನೋ ಹಬ್ಬ ಅಂತ ಹೇಳಿದ್ರೆ ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಒಂದು ಸೀರೆ ಉಟ್ಕೊಂಡ್ಬಿಟ್ರೆ ಹಬ್ಬದ ವೈಬ್ ಸಿಗುತ್ತೆ ನನಗೆ. ಸೊ ರೆಡಿಯಾಗಿ ಹೋದೆ. ಫುಲ್ ಅಂದರೆ ಫುಲ್ಲು ರಶ್ ಇತ್ತು. ನನಗಂತೂ ಆ ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಹಂಗೆ ದೂರದಿಂದನೇ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಹರಸಾಹಸಪಟ್ಟು ದೂರದಿಂದನೇ ದರ್ಶನ ಆಯಿತು ಅಂತ ಖುಷಿ ಪಟ್ಕೊಂಡು ಬಂದೆ. ಆದರೆ ಆಂಜನೇಯ ಸ್ವಾಮಿ ಟೆಂಪಲ್ ಹೋಗಿದ್ದೆ, ಅಲ್ಲೇ ಇದೆ. ಅಲ್ಲಿ ಟೋಟಲಾಗಿ 4 ದೇವಸ್ಥಾನ ಒಟ್ಟಿಗೆ ಇದೆ. ಸೊ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಇನ್ನು ರೂಮಿಗೆ ಬಂದಮೇಲೆ ಅವತ್ತೇನೋ ಅಂದರೆ ಅನ್ನ ತಿನ್ನಬಾರ್ದು ಅಂತ ಕೇಳ್ಪಟ್ಟಿದ್ದೆ. ಉಪವಾಸ ಇರೋರು ಮಾತ್ರ ಅನ್ನ ತಿನ್ನಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಚಪಾತಿ ಮಾಡಿದೆ. ಹಾಸ್ಟೆಲಲ್ಲಿ ಏನು ಕಲ್ತನೋ ಬಿಟ್ಟನೋ ಗೊತ್ತಿಲ್ಲ, ಚಪಾತಿ ಮಾಡೋದು ಮಾತ್ರ ನಾವೆಲ್ಲ ಹುಡುಗಿರೋ ಹಾಸ್ಟೆಲಲ್ಲಿ ಹೋಗೇ ಕಲ್ತಿದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಅದೊಂದು ಪ್ರೊಸೀಜರ್ ಇತ್ತು. ಸೊ ಚಪಾತಿ ಮಾಡಿದೆ. ಅದಕ್ಕೆ ನಂಚ್ಕೊಳ್ಳೋಕ್ಕೆ ಸೈಡ್ಸ್ಗೆ ಬದನೆಕಾಯಿ ಪಲ್ಯ ಮಾಡಿದೆ. ಇನ್ನೂ ಹಬ್ಬದ ದಿನ ನನಗೆ ಅಂತ ಸ್ವಾತಿ ಅಕ್ಕ ಜಾಮೂನು ಮತ್ತು ವಡೆ ಕೊಟ್ಟು ಕಳಿಸಿದ್ರು. ತಿಂದು ಹಬ್ಬನ ಮುಗಿಸ್ದೆ.